ಪವರ್ ಸಿಗ್ತಾ ಇದ್ದಂತೆ ಫುಲ್ ಫಾರ್ಮ್ಗೆ ಬಂದಿದ್ದಾರೆ ಹೋಮ್ ಮಿನಿಸ್ಟರ್. ಎಸ್, ಕಿರಿಕ್ ಸಂಘಟನೆಗಳಿಗೆ ವಾರ್ನಿಂಗ್ ಕೊಡೋಕಾರಂಭ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಂಸ್ಕೃತಿ ಹೆಸರಿನಲ್ಲಿ ದೌರ್ಜನ್ಯ ಎಸಗಿದ್ರೆ ಸುಮ್ನೆ ಬಿಡಲ್ಲ ಅಂತ ರೊಚ್ಚಿಗೆದ್ದಿದ್ದಾರೆ. ಪವರ್ ಸಿಗ್ತಾ ಇದ್ದಂತೆ ವಾರ್ನಿಂಗ್ ಕೊಡೋಕೆ ಆರಂಭ ಮಾಡಿದ್ದಾರೆ ಮಿನಿಸ್ಟರ್. ಕಿರಿಕ್ ಸಂಘಟನೆಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಸಂಸ್ಕೃತಿ ಹೆಸರಿನಲ್ಲಿ ಏನಾದ್ರೂ ದೌರ್ಜನ್ಯವನ್ನ ಮಾಡಿದ್ರೆ ಸುಮ್ಮನೆ ಬಿಡೋದಿಲ್ಲ ಅಂತವ್ರನ್ನ, ಸಂಘಟನೆ ಹೆಸರನ್ನ ಹೇಳ್ಕೊಂಡು ದಾಳಿಯನ್ನೇನಾದ್ರೂ ಮಾಡಿದ್ರೆ ತಕ್ಷಣ ಕ್ರಮ ಕೈಗೊಳ್ಬೇಕು. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಪ್ರಿಯಾಂಕ್ ಖರ್ಗೆ ಅವರು ಸಭೆಯನ್ನ ನಡೆಸ್ತಾರೆ. ಹೆಣ್ಣುಮಕ್ಕಳ ಬಟ್ಟೆ ಪಾರ್ಟಿ ಬಗ್ಗೆ ಕೂಡ ಏನಾದ್ರೂ ಕ್ಯಾತೆ ತೆಗೆದ್ರೆ ಸಹಿಸಬೇಡಿ, ಯಾರೇ ನೈತಿಕ ಪೊಲೀಸ್ ಗಿರಿ ಮಾಡಿದ್ರೆ ಸುಮ್ಮನೆ ಬಿಡಬೇಡಿ ಅಂತ ವಾರ್ನಿಂಗ್ ಕೊಟ್ಟಿರುವಂತದ್ದು ಪ್ರಿಯಾಂಕ್ ಖರ್ಗೆ ಹೋಮ್ ಮಿನಿಸ್ಟರ್. ಪವರ್ ಸಿಕ್ತಿದ್ದಂತೆ ಈಗ ಫಾರ್ಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ, ವಾರ್ನಿಂಗ್ ಕೊಡೋಕೆ ಆರಂಭ ಮಾಡಿದ್ದಾರೆ. ಈ ಸಂಸ್ಕೃತಿ ಹೆಸರಿನಲ್ಲಿ ಹೆಣ್ಮಕ್ಳನ್ನ ಬೇರೆ ಬೇರೆ ಪದಗಳನ್ನ ಬಳಸಿ ಬೈಯುವಂಥದ್ದಾಗಿರ್ಬಹುದು ಅಥವಾ ಅವರಿಗೆ ವಿರುದ್ಧವಾಗಿ ಮಾತನಾಡುವಂಥದ್ದಾಗಿರ್ಬಹುದು, ಆಕ್ಷನ್ ತಗೊಳಕ್ಕೆ ಏನಾದ್ರೂ ಮುಂದಾಗುವಂಥದ್ದು ಇದ್ಯಾವುದು ಬೇಡ. ಸಂಸ್ಕೃತಿ ಹೆಸರಲ್ಲಿ ಏನಾದ್ರೂ ದೌರ್ಜನ್ಯ ನಡೀತಾ ಇದೆ ಅಂದ್ರೆ ಸುಮ್ಮನೆ ಬಿಡೋದಿಲ್ಲ ಅಂತವ್ರನ್ನ. ಇನ್ನು ಕೆಲವೊಂದು ಸಂಘಟನೆಗಳು ಸುಖ ಸುಮ್ಮನೆ ಕಿರಿಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸಣ್ಣ ಪುಟ್ಟ ವಿಷಯಗಳಿಗೆ, ಅಂಥವ್ರಿಗೂ ಕೂಡ ಸುಮ್ಮನೆ ಬಿಡೋದಿಲ್ಲ. ಸಂಘಟನೆ ಹೆಸರು ಹೇಳ್ಕೊಂಡು ಏನಾದ್ರೂ ದಾಳಿ ಮಾಡುವಂಥದ್ದು, ಈ ತರದ ಘಟನೆಗಳೇನಾದ್ರೂ ನಡೀತಾ ಇದ್ರೆ ಅಲರ್ಟ್ ಆಗಿರಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿರುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರು ಈಗ ಫಾರ್ಮ್ಗೆ ಬಂದಿದ್ದಾರೆ. ಧರ್ಮದ ಹೆಸರಲ್ಲಿ ದಾಂಧಲೆ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವ ಖರ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೋಮು ಸೌಹಾರ್ದತೆ ಕದಡುವವರನ್ನ ನೀವು ಸುಮ್ಮನೆ ಬಿಡಬೇಡಿ. ಜಾಲತಾಣದಲ್ಲಿ ದ್ವೇಷ ಹುಟ್ಟಿಸುವಂತ ಹಾಗೆ ಭಾಷಣ ಹರಡುವವರು ವಾಟ್ಸ್ಆಪ್ ಯೂನಿವರ್ಸಿಟಿಯ ಕಿಡಿಗೇಡಿಗಳ ಮೇಲೆ ಕಣ್ಣಿಟ್ಟಿರಿ ಅಂತ ಹೇಳ್ತಾ ಇದ್ದಾರೆ. ಕಾನೂನು ಎಲ್ರಿಗೂ ಕೂಡ ಒಂದೇ, ಇನ್ನು ಕಾನೂನು ಮೀರಿದ್ರೆ ಅದಕ್ಕೆ ತಕ್ಕ ಕ್ರಮವನ್ನ ಕೈಗೊಳ್ಳಲೇಬೇಕು. ಟ್ರಾಫಿಕ್ ಸಮಸ್ಯೆ ಆಗಿರಬಹುದು, ಮಹಿಳೆಯರ ಸುರಕ್ಷತೆ ಬಗ್ಗೆ ಕೂಡ ನೀವು ಕ್ರಮವನ್ನ ವಹಿಸಿ ಅಂತ ಬೆಂಗಳೂರಿನಲ್ಲಿ ವೀಲಿಂಗ್ ಹಾವಳಿಗೆ ಮೊದಲು ಕಡಿವಾಣ ಹಾಕಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಇದೆಲ್ಲವೂ ಕೂಡ ನಮ್ಮ ಬೆಂಗಳೂರು ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಪಟ್ಟಿ ಅಂತ ಹೇಳ್ಬೋದು. ಇನ್ನು ವೀಲಿಂಗ್ ಹಾವಳಿ ಅಂತೂ ಹೆಚ್ಚಾಗಿದೆ, ಇದಕ್ಕೆ ಕ್ರಮವನ್ನ ಕೈಗೊಳ್ಳಿ. ಇನ್ನು ಹೆಣ್ಮಕ್ಳಿಗೆ ಏನೇನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂಥದಕ್ಕೂ ಕೂಡ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜಾಲತಾಣದಲ್ಲಿ ದ್ವೇಷ ಹುಟ್ಟಿಸುವಂತ ಭಾಷಣ ಮಾಡೋದಾಗಿರ್ಬೋದು, ವಾಟ್ಸ್ಆಪ್ ಯೂನಿವರ್ಸಿಟಿ ಕಿಡಿಗೇಡಿಗಳ ಮೇಲೂ ಕೂಡ ಕಣ್ಣಿಟ್ಟಿರಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಎಸ್ ಬಸವರಾಜ್, ಹೋಮ್ ಮಿನಿಸ್ಟರ್ ಪಟ್ಟ ಸಿಕ್ತಿದ್ದಂತೆ ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸೋಕೆ ಆರಂಭ ಮಾಡ್ಬಿಟ್ಟಿದ್ದಾರೆ ಈಗಾಗಲೇ ಹೋಮ್ ಮಿನಿಸ್ಟರ್ ಅಂತ ಹೇಳ್ಬೋದು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನೀಡ್ತಾ ಹೋದ್ರೆ. ಗಾಯತ್ರಿ, ಗೃಹ ಖಾತೆಯನ್ನ ತೆಗೆದುಕೊಳ್ಳುತ್ತಲೇ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಒಂದಿಷ್ಟು ಆಕ್ಟಿವ್ ಆಗಿ ಕೂಡ ಇಲಾಖಾವಾರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಿಷ್ಟು ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಅಧಿಕಾರಿಗಳ ಜೊತೆ ಕೂಡ ಒಂದು ಸಭೆ ನಡೆಸಿ ಪ್ರಿಯಾಂಕಾ ಖರ್ಗೆ ಅವರು ಕೆಲವೊಂದಿಷ್ಟು ಸೂಚನೆಗಳನ್ನ ಮತ್ತೆ ರಾಜ್ಯದ ಒಂದು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇರುವಂತಹ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನು ಕೂಡ ಸಮಾಲೋಚನೆಯನ್ನು ಕೂಡ ಈಗ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಈಗ ಗೃಹ ಸಚಿವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಒಂದಿಷ್ಟು ಸಂಘಟನೆಗಳು ಏನು ಪ್ರತಿಭಟನೆ ಆಗಿರ್ಬೋದು, ಕೆಲವೊಂದಿಷ್ಟು ದೌರ್ಜನ್ಯ ಎಸಗುವಂತ ನಿಟ್ಟಿನಲ್ಲಿ ಕೂಡ ಮುಂದಾದ್ರೆ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಕ್ರಮವನ್ನು ಕೂಡ ಕೈಗೊಳ್ಳಿ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಮತ್ತೆ ಸಂಘಟನೆ ಹೆಸರು ಹೇಳಿ ಕೂಡ ಒಂದಿಷ್ಟು ದಾಳಿ ಕೂಡ ಆಗ್ತಾ ಇದ್ದಾವೆ, ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಿದ್ದಾರೆ. ಮತ್ತೆ ಈಗಾಗಲೇ ಹೆಣ್ಣು ಮಕ್ಕಳ ಬಟ್ಟೆ ಆಗಿರ್ಬೋದು ಮತ್ತೆ ಪಾರ್ಟಿ ಬಗ್ಗೆ, ಈ ಒಂದು ಪಾರ್ಟಿಯಲ್ಲಿ ಕೂಡ ಒಂದಿಷ್ಟು ಬೇರೆದವರು ಕ್ಷುಲ್ಲಕ ಕಾರಣದಿಂದಲೂ ಕೂಡ ಅವ್ರನ್ನ ಚುಡಾಯಿಸುವಂತ ರೀತಿಯಲ್ಲಿ ಕೂಡ ಗಲಾಟೆ ಕೂಡ ಹೆಚ್ಚಾಗ್ತಾ ಇದ್ದಾವೆ. ಅಂತಹ ಪ್ರಕರಣ ಕಂಡು ಬಂದಲ್ಲಿ ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಯಾವುದೇ ಒತ್ತಡಕ್ಕೂ ಕೂಡ ಮಣಿಯದೆ ನೀವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ, ಮತ್ತೆ ಯಾರೇ ನೈತಿಕಗಿರಿ ಪೊಲೀಸ್ಗಿರಿ ಮಾಡಿದ್ರು ಸಹಿತ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅದರದ್ದೇ ಈಗಾಗಲೇ
ಈಗಾಗಲೇ ಕೋಮು ಸೌಹಾರ್ದತೆವಂತಹ ಪ್ರಯತ್ನ ಯಾರೇ ಮಾಡಿದ್ರು ಸಹಿತ ಕೂಡ ಒಂದೇ ಅಂತವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ಕಡೆ ತೀವ್ರವಾಗಿ ಕೂಡ ಅಧಿಕಾರಿಗಳಿಗೆ ಸಾಕಷ್ಟು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಕೊಟ್ಟಿರುವಂತದ್ದು. ಮತ್ತೆ ಪ್ರಮುಖವಾಗಿ ಮಹಿಳೆಯರ ಒಂದು ರಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆ ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು. ಮಹಿಳೆಯರ ಒಂದು ಸುರಕ್ಷತೆಗಾಗಿ ಸಾಕಷ್ಟು ಭದ್ರತೆಯನ್ನು ಕೂಡ ಕಲ್ಪಿಸಿಕೊಡ್ಬೇಕು. ಮತ್ತೆ ಅಂತ ಪ್ರಕರಣ ಕಂಡು ಬಂದಲ್ಲಿ ತೀವ್ರವಾಗಿ ನೀವು ಅದನ್ನ ಗಂಭೀರವಾಗಿ ಪರಿಗಣಿಸಿ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ನೀವು ಮುಂದಾಗಬೇಕು ಅನ್ನುವಂಥದ್ದು ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆಗೆ ಕೂಡ ಸಭೆ ನಡೆಸುವಂತ ಸಂದರ್ಭದಲ್ಲಿ ಕೂಡ ಹೇಳಿರ್ತಕ್ಕಂಥ. ಮತ್ತೆ ಕೋಮು ಸೌಹಾರ್ದತೆಯನ್ನು ಕದಡುವಂತವ್ರು ಕೂಡ ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು. ಮತ್ತೆ ಈಗ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ದ್ವೇಷ ಮತ್ತೆ ಕೋಮು ಸೌಹಾರ್ದತೆ ಹಾಳು ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಪೋಸ್ಟ್ ಗಳನ್ನು ಕೂಡ ಹಂಚಿಕೊಳ್ತಾರೆ. ಅಂತವ್ರನ್ನ ಒಂದು ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು. ಮತ್ತೆ ಪ್ರಮುಖವಾಗಿ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು. ಈ ಸಮಸ್ಯೆ ಯಾಕಂದ್ರೆ ಸಿಲಿಕಾನ್ ಸಿಟಿ ಅಂತಂದ್ರೆ ಅದು ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಅದನ್ನು ಕೂಡ ಹೆಚ್ಚು ಗಮನ ಹರಿಸಿ ಟ್ರಾಫಿಕ್ ಇಲ್ಲದೇನು ಕೂಡ ಜನರು ಓಡಾಟ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ನೀವು ಸ್ಥಿತಿ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಹೀಗೆ ಹಲವು ರೀತಿಯ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಮೊದಲ ಸಭೆಯಲ್ಲಿ ಕೂಡ ಸೂಚನೆಯನ್ನ ಮತ್ತೆ ಸಲಹೆಯನ್ನು ಕೂಡ ಪ್ರಿಯಾಂಕಾ ಕೊಟ್ಟಿರ್ತಕ್ಕಂಥದ್ದು. ಗಾಯತ್ರಿ. ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.